ರುಚಿಯಾದ ಎಳ್ಳಿಕಾಯಿ ಚಟ್ನಿ ನಮ್ಮ ಕೈಪುಳಿ ಪಜ್ಜಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಬಹಳ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ತಪ್ಪದೆ ಒಂದ್ಸಲ ಮನೆಯಲ್ಲಿ ನೀವು ಟ್ರೈ ಮಾಡಲೇಬೇಕು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಆರೋಗ್ಯವಾಗಿರುವಂತ ಒಂದು ಚಟ್ನಿ ಇದು. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಲೈಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಿವತ್ತು ಕೊಡಗಿನ ಫೇಮಸ್ ಆದ ಎಳ್ಳಿಕಾಯಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಭಾಷೆಯಲ್ಲಿ ಇದನ್ನ ಕೈಪುಳಿ ಅಂತ ಕರಿತೀವಿ. ತುಂಬಾ ಚೆನ್ನಾಗಾಗುತ್ತೆ. ಎಳ್ಳಿಕಾಯಿನ ಸುಟ್ಟು ಮಾಡಬೇಕು, ತುಂಬಾ ಚೆನ್ನಾಗಾಗುತ್ತೆ. ಸೌದೆ ಒಲೆಯಲ್ಲೆಲ್ಲ ಸುಟ್ರೆ ತುಂಬಾ ರುಚಿಯಾಗಿರುತ್ತೆ, ಮತ್ತೆ ಇದರ ಸಿಪ್ಪೆ ತೆಗೆಯಲು ಕೂಡ ಈಸಿ ಆಗುತ್ತೆ. ನಾನಿವತ್ತು ಗ್ಯಾಸಲ್ಲಿ ಸುಟ್ಟು ಮಾಡಿ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಗ್ಯಾಸ್ ಮೇಲೆ ಯಾವುದೇ ರೊಟ್ಟಿ ಆಗಲಿ ಅಥವಾ ಈ ಥರ ಎಳ್ಳಿಕಾಯಿ ಆಗಲಿ ಸುಡುವಾಗ ಏನಾದರೂ ಈ ಥರ ಜಾಲರಿ ಅಥವಾ ಇನ್ನಿತರ ಹೆಂಚಿಟ್ಕೊಂಡು ಸುಟ್ಕೊಳ್ಬೇಕು. ಡೈರೆಕ್ಟ್ ಸುಟ್ರೆ ಕೆಮಿಕಲ್ ಫಾರ್ಮ್ ಆಗುತ್ತೆ ಅಂತ ಕೆಲವರು ನನಗೆ ಸಜೆಸ್ಟ್ ಮಾಡಿದ್ರು. ಹಾಗಾಗಿ ನಾನು ಜಾಲರಿ ಇಟ್ಟು ಕೈ ಉಳಿನ ಇವತ್ತು ಸುಡ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸಿ ಸುಟ್ಕೊಳ್ಬೇಕು. ಈ ಸಿಪ್ಪೆ ತೆಗೆಯೋ ಹಾಗೆ ಕಪ್ಪಾಗಿ ಸುಡಬೇಕು. ನೀವು ಹೇಗೆ ನಿಮ್ಮ ಮನೆಯಲ್ಲಿ ಎಳ್ಳಿಕಾಯಿ ಚಟ್ನಿಯನ್ನು ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಮಾಡುವ ವಿಡಿಯೋಗಳು ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಚೆನ್ನಾಗಿ ಹಣ್ಣಾಗಿರುವ ಎಳ್ಳಿಕಾಯಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ಎಳ್ಳಿಕಾಯಿನ ಸುಟ್ಟು ಮಾಡಿದರೆ 1 ತಿಂಗಳವರೆಗೆ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಹಲ್ವಾ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಎಳ್ಳಿಕಾಯಿನ ಈ ರೀತಿಯಲ್ಲಿ ಸುಟ್ಕೊಂಡಿರಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಮಾಡೋದಾದ್ರೆ ತುಂಬ ಬೇಗನೆ ಸುಟ್ಕೊಳ್ಬೋದು. ಎಳ್ಳಿಕಾಯಿನ ನೀಟಾಗಿ ಈ ರೀತಿಯಲ್ಲಿ ಸುಟ್ಕೊಂಡಿರಬೇಕು. ಸ್ವಲ್ಪ ಬಿಸಿ ತಣ್ಣಗಾದ ಮೇಲೆ ಇದನ್ನು ಸಿಪ್ಪೆ ತಗೊಳ್ಳೋಣ. ಈ ರೀತಿಯಲ್ಲಿ ಎಳ್ಳಿಕಾಯಿನ ಸುಟ್ಟಾದ ಮೇಲೆ ಸಿಪ್ಪೆ ತಗೊಳ್ಬೇಕು. ಚೆನ್ನಾಗಿ ಸುಟ್ಕೊಂಡ್ರೆ ಸಿಪ್ಪೆ ನೀಟಾಗಿ ಬರುತ್ತೆ. ಎಳ್ಳಿಕಾಯಿ ಬೀಜನ ಈ ರೀತಿಯಲ್ಲಿ ತಗೊಳ್ಳೋಣ. ಬೀಜ ಇದ್ದರೆ ಕಹಿ ಜಾಸ್ತಿ ಇರುತ್ತೆ, ಹಾಗಾಗಿ ಬೀಜನ ತೆಗೆದೇ ಮಾಡ್ಕೊಳ್ಳೋಣ. ಸುಟ್ಟ ಎಳ್ಳಿಕಾಯಿನ ಈ ರೀತಿಯಲ್ಲಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಎಳ್ಳಿಕಾಯಿ ಚಟ್ನಿಗೆ ಹಾಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಧನಿಯಾ ಕಾಳನ್ನು ಹುರ್ಕೊಳ್ಳೋಣ. 2 ನಿಮಿಷ. 2 ನಿಮಿಷ ಆದ ಮೇಲೆ 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗಾಂಧಾರಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿಯಾಗುತ್ತೆ ಎಳ್ಳಿಕಾಯಿಗೆ. ನಿಮ್ಮ ಊರಲ್ಲಿ ನೀವು ಏನಂತ ಕರಿತೀರಾ ನನಗೆ ಕಮೆಂಟ್ ಮಾಡಿ. ಇಲ್ಲಿ ನಾನು ಒಣ ಗಾಂಧಾರಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸನ್ನು ಒಂದು 7 ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಗಾಂಧಾರಿ ಮೆಣಸು ಸೇರಿಸಿದ್ದೀನಲ್ವ, ಅದು ಖಾರ ಇರುತ್ತೆ, ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ನಮ್ಮ ಭಾಷೆಯಲ್ಲಿ ಇದನ್ನು ಉರಿಮಳು ಅಂತ ಕರಿತೀವಿ. ನೀವು ಏನು ಕರಿತೀರಾ ನನಗೆ ಕಮೆಂಟ್ ಮಾಡಿ, ಆಯಿತಾ. ಒಂದು 2 ರೆಕ್ಕೆಯಷ್ಟು ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಕೊಬ್ಬರಿ ಇಲ್ಲ ಅಂತ ಹೇಳಿದರೆ ಹಸಿ ಕಾಯಿನ ಕೂಡ ಹುರಿದು ಹಾಕೊಳ್ಬೋದು. ತುಂಬ ದಿವಸ ಇಡ್ತೀವಲ್ವ ನಾವು ಈ ಚಟ್ನಿನ, ಹಾಗಾಗಿ ಕೊಬ್ಬರಿ ತುಂಬ ಒಳ್ಳೆಯದು. 1 ಚಮಚದಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಹಳದಿ ಪೌಡರ್. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸಿವೆ ಈ ಹದದಲ್ಲಿ ಚಟಪಟ ಅನ್ನುವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿಟ್ಟ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಮೊದಲಿಗೆ ಮಸಾಲೆನ ಮೊದಲಿಗೆ ಈ ರೀತಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಬೀಜ ತೆಗೆದ ಎಳ್ಳಿಕಾಯಿನ ಸೇರಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕೊಂಡು ರುಬ್ಕೊಳ್ಬಾರ್ದು, ಸ್ವಲ್ಪ ನೀರು ಹಾಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಎಳ್ಳಿಕಾಯಿಯಲ್ಲಿ ಕೂಡ ನೀರಿರುತ್ತೆ ಸ್ವಲ್ಪ, ಹಾಗಾಗಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ರುಬ್ಕೊಳ್ಳುವಾಗಲೇ ಹಾಕೊಳ್ಳೋಣ.
ಈ ರೀತಿಯಲ್ಲಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿರಬೇಕು. ಗಟ್ಟಿಯಾಗಿ ರುಬ್ಕೊಳ್ಬೇಕು, ಜಾಸ್ತಿ ನೀರು ಮಾಡ್ಕೊಳ್ಬಾರ್ದು. ಇವಾಗ ತುಪ್ಪದ ಒಗ್ಗರಣೆ ಕೊಡೋಣ. ಮಣ್ಣಿನ ಪಾತ್ರೆಯಲ್ಲಿ ಎಳ್ಳಿಕಾಯಿ ಚಟ್ನಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಳ್ಳೋಣ, ಒಂದು 2 ಚಮಚದಷ್ಟು. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಮಾಡಿಕೊಂಡ್ರೆ ಮಧ್ಯೆ ಮಧ್ಯೆ ಕೂಡ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಬೋದು. ಹಲ್ವಾ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. 1 ಚಮಚದಷ್ಟು ಸಾಸಿವೆ ಹಾಕೊಳ್ಳೋಣ. ಈ ಹದದಲ್ಲಿ ಸಾಸಿವೆ ಚಿಟಪಟ ಅನ್ನುವಾಗ 3 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಸಿಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ ಈ ಚಟ್ನಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಹದದಲ್ಲಿ ಬೆಳ್ಳುಳ್ಳಿ ಫ್ರೈ ಆದಾಗ ರುಬ್ಬಿಟ್ಕೊಂಡ ಎಳ್ಳಿಕಾಯಿ ಪೇಸ್ಟ್ ಅನ್ನು ಸೇರಿಸ್ಕೊಳ್ಬೇಕು. ನಿಧಾನ ಉರಿಯಲ್ಲಿ ಚಂದ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜಾರ್ ತೊಳೆದ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಚಂದ ಮಿಕ್ಸ್ ಮಾಡಿಕೊಂಡು ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 20 ನಿಮಿಷ ಆದ್ರೂ ನಿಧಾನ ಉರಿಯಲ್ಲಿ ಇದು ಬೇಯಬೇಕು. ತುಂಬ ದಿನ ಇಟ್ಟು ತಿನ್ನುವಂಥದ್ದಲ್ಲ, ಹಾಗಾಗಿ. ಚಟ್ನಿ ಈ ಹದದಲ್ಲಿ ಗಟ್ಟಿಯಾಗುವಾಗ 2 ಚಮಚದಷ್ಟು ಬೆಲ್ಲ ಪುಡಿನ ಸೇರಿಸ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ ಬೆಲ್ಲ ಪುಡಿ ಸೇರಿಸಿದ್ರೆ. ಕಪ್ಪು ಬೆಲ್ಲ ಇದ್ರೆ ಅದು ಕೂಡ ಆಗುತ್ತೆ. ಚಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದದಲ್ಲಿ ನಮ್ಮ ಎಳ್ಳಿಕಾಯಿ ಚಟ್ನಿ ರೆಡಿಯಾಗಿದೆ. ನಮ್ಮ ಭಾಷೆಯ ಕೈಪುಳಿ ಪಜ್ಜಿ. ಒಮ್ಮೆ ನೀವು ಟ್ರೈ ಮಾಡಿ. ಎಳ್ಳಿಕಾಯಿ ಸಿಕ್ಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೀಟಾಗಿ ಈ ರೀತಿಯಲ್ಲಿ ತುಪ್ಪ ಹಾಕಿ ಫ್ರೈ ಮಾಡಿ ಇಟ್ಕೊಂಡ್ರೆ 1 ತಿಂಗಳಾದ್ರೂ ಇದು ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಾದರೆ ಒಂದು 2 ರಿಂದ 3 ತಿಂಗಳು ಇಟ್ಟು ತಿನ್ಬೋದು. ಮಧ್ಯದಲ್ಲಿ ಒಮ್ಮೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ತುಂಬ ಹೃದಯದ ಧನ್ಯವಾದಗಳು.